ನೋಡಿ, ಈಶ್ವರಪ್ಪನವರು ಈಗ ಮತ್ತೆ ಯಡಿಯೂರಪ್ಪನವರ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಅದು ಕೂಡ ಹೊಸ ಬಾಂಬ್ ಅನ್ನೇ ಸಿಡಿಸಿದ್ದಾರೆ. ಯಡಿಯೂರಪ್ಪ ಮೇಲೆ ಡಬಲ್ ಬಾಂಬ್ ಈಶ್ವರಪ್ಪನವರು ಸಿಡಿಸ್ತಾ ಇರುವಂತದ್ದು. ಒಂದ್ ಕಡೆ ಈಶ್ವರಪ್ಪ, ಮತ್ತೊಂದ್ ಕಡೆ ಸದಾನಂದ ಗೌಡ ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪ ಫ್ಯಾಮಿಲಿ ಮೇಲೆ ಈಶ್ವರಪ್ಪ ಮನಿ ಬಾಂಬ್ ಅನ್ನ ಸಿಡಿಸಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ದುಡ್ಡನ್ನ ಸುರಿಸಿದ್ದಾರೆ. ಎಲೆಕ್ಷನ್ ನಲ್ಲಿ ಅಪ್ಪ ಮಕ್ಕಳು ದುಡ್ಡನ್ನ ಸುರಿದು ಗೆದ್ದಿದ್ದಾರೆ. ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಈಶ್ವರಪ್ಪ ಹೊಸ ಬಾಂಬ್ ಇದು. ಅದು ಕೂಡ ಮನಿ ಬಾಂಬ್ ಅನ್ನ ಸಿಡಿಸಿದ್ದಾರೆ ಈಶ್ವರಪ್ಪನವರು. ಪರಿವಾರದ ಮೇಲೆ ಸದಾನಂದ ಗೌಡ ವಾಗ್ದಾಳಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಸದಾನಂದ ಗೌಡ ಹೇಳ್ತಾ ಇದ್ದಾರೆ. ಮತ್ತೆ ಮಾಜಿ ಡಿಸಿಎಂ ಈಶ್ವರಪ್ಪನವರು ಮುನಿಸು ತಣ್ಣಗಾಗುವಂತ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ. ಮಾಜಿ ಸಿಎಂ BS ಯಡಿಯೂರಪ್ಪ ಹಾಗೆ ಯಡಿಯೂರಪ್ಪ ಫ್ಯಾಮಿಲಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅದು ಕೂಡ ಕಳೆದ ಬಾರಿ ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಮನಿಯನ್ನ ಸುರಿದು, ಅಂದ್ರೆ ಹಣವನ್ನ ಹಾಕಿಬಿಟ್ಟು ಇವರು ಎಲೆಕ್ಷನ್ ಅನ್ನ ವಿನ್ ಮಾಡಿದ್ದಾರೆ ಎನ್ನುವಂತಹ ನಿಟ್ಟಿನಲ್ಲೂ ಕೂಡ ವಾಗ್ದಾಳಿಯನ್ನ ನಡೆಸಿರುವಂಥದ್ದು. ವಿಜೇಂದ್ರ ಅವರು ಗೆಲ್ಲೋದಕ್ಕೆ ಹಣವನ್ನ ಸಾಕಷ್ಟು ಸುರಿದಿದ್ದಾರೆ ಎನ್ನುವಂತ ಗಂಭೀರವಾದಂತ ಆರೋಪವನ್ನ ಈಶ್ವರಪ್ಪನವರು ಯಡಿಯೂರಪ್ಪ ಹಾಗೆ ಯಡಿಯೂರಪ್ಪ ಫ್ಯಾಮಿಲಿ ವಿರುದ್ಧ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪ ಮೇಲೆ ಡಬಲ್ ಬಾಂಬ್ ಇದು. ಸದಾನಂದ ಗೌಡ ಈಚೆ ಕಡೆಯಿಂದ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ, ಮತ್ತೊಂದು ಕಡೆಯಿಂದ ಮಾಜಿ ಡಿಸಿಎಂ ಈಶ್ವರಪ್ಪನವರು ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಮನಿ ಬಾಂಬ್ ಅನ್ನ ಹಾಕಿದ್ದಾರೆ. ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಹಣವನ್ನ ಹಾಕ್ಬಿಟ್ಟು ಎಲೆಕ್ಷನ್ ಅನ್ನ ವಿನ್ ಮಾಡ್ಕೊಂಡಿದ್ದಾರೆ ಇವರು. ವಿಜೇಂದ್ರ ಅವರು ಗೆದ್ದಿರುವುದೇ ಹಣದ ಮೂಲದಿಂದ ಎನ್ನುವಂತ ಗಂಭೀರವಾದಂತ ಆರೋಪವನ್ನ ಈಶ್ವರಪ್ಪನವರು ಮಾಡ್ತಾ ಇದ್ದಾರೆ. ಇಷ್ಟೊತ್ತಾಗಿ ಮಾತಾಡಿದ್ದು ಒಂದು ಕ್ಯಾಸೆಟ್ ಮಾಡಿ ಯಡಿಯೂರಪ್ಪನವ್ರಿಗೆ ಕಳಿಸಿ, ಯಾವ ಸಿದ್ಧಾಂತಕ್ಕೋಸ್ಕರ ನಾನು ಹೋರಾಟ ಮಾಡ್ತಿದ್ದೀನಿ. ನಾನು ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಎಲ್ಲ ಹಿಂದುತ್ವವಾದಿಗಳನ್ನು ಪಕ್ಕಕ್ಕೆ ಸರಿಸಿದಿರಿ. CT ರವಿ, ಅದೇ ರೀತಿ ಪ್ರತಾಪ್ ಸಿಂಹ, ನಮ್ಮ ಸದಾನಂದ ಗೌಡರು, ಅದೇ ರೀತಿ ಪಕ್ಕಕ್ಕೆ ಸರಿಸಿರೋಂಥ ಯತ್ನಾಳು, ಇದನ್ನು ಹಿಂದುತ್ವಕ್ಕೆ ಉಳಿಸೋದಕ್ಕೋಸ್ಕರ ಚುನಾವಣೆ ನಿಲ್ತಾರೆ. ಇಡೀ ರಾಜ್ಯದ ನಮ್ಮೆಲ್ಲ ಕಾರ್ಯಕರ್ತರು ಕೆಲಸ ಮಾಡಿದ್ದವರು ಹಿಂದೆ ಈ ಕೆಲಸ ಮಾಡಿರೋ ಎಲ್ರಿಗೂ ನೋವಿದೆ. ಆ ನೋವನ್ನು ಹೋಗಿಸ್ಬೇಕು, ಅದಕ್ಕೆ ಚುನಾವಣೆ ನಿಲ್ಲಿಸಿರೋದು. ಹಿಂದಿನ ದುಡ್ಡು ಜಾತಿ ಎಷ್ಟು ಮಟ್ಟಿಗೆ ನಡೆಯಲ್ಲ ಅನ್ನೋದಕ್ಕೆ ಸಾಕ್ಷಿ ಶಿಕಾರಿಪುರದಲ್ಲಿ ಹಿಂದಿನ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂಥದ್ದು 60,000 ಲೀಡು. 60,000. ಮೊನ್ನೆ ವಿಜೇಂದ್ರ ನಿಂತಾಗ ಲೀಡ್ ಎಷ್ಟು? 11,000 ಲೀಡು. ಅಪ್ಪ ಮಕ್ಕಳು ಅಲ್ಲೇ ಇದ್ರು. ಅದೆಷ್ಟು ದುಡ್ಡು ಸುರಿದ್ರೋ ಗೊತ್ತಿಲ್ಲ, ಏನೇನ್ ಜಾತಿ ಹೇಳಿದ್ರು. ಎಲ್ಲಾ ಜಾತಿಯವರು ಕೂಡ ಇದ್ರೂ ಕೂಡ 60ರಿಂದ 11,000 ಲೀಡ್ ಇಳಿತು. ಕಡಿಮೆ ಜಾತಿ ಪ್ರಯತ್ನ ನಡೆದ್ರ, ಕಡಿಮೆ ದುಡ್ಡು ಖರ್ಚು ಮಾಡಿದ್ರ. ದುಡ್ಡು ಜಾತಿನ ನಾವು ಒಪ್ಪಲ್ಲ ಅಂತ ಹೇಳಂತ ಲೋಕಸಭಾ ಕ್ಷೇತ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ. ಹಿಂದಿನ ದುಡ್ಡು ಜಾತಿ ಎಷ್ಟು ಮಟ್ಟಿಗೆ ನಡೆಯಲ್ಲ ಅನ್ನೋದಕ್ಕೆ ಸಾಕ್ಷಿ ಶಿಕಾರಿಪುರದಲ್ಲಿ ಹಿಂದಿನ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂಥದ್ದು 60,000 ಲೀಡು. 60,000. ಮೊನ್ನೆ ವಿಜೇಂದ್ರ ನಿಂತಾಗ ಲೀಡ್ ಎಷ್ಟು? 11. ನಾಲ್ಕನೇ ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗಿರುವಂಥದ್ದು, ನಿನ್ನೆ ಮೊನ್ನೆ ನನಗೆ ಬಂದಿರುವಂಥದ್ದು, ಪಕ್ಷದ ಪ್ರಮುಖರು, ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು ಇಬ್ಬರು, ಮಂತ್ರಿಗಳೊಂದು 2-3 ಜನ, ಇವರೆಲ್ಲ ಬಂದು ನಿಮಗೆ ಕೊಟ್ಟಂಥ ಭರವಸೆಯನ್ನು ಈಡೇರಿಸದೆ ನಿಮಗೆ ಅಪಮಾನ ಮಾಡಿದ್ರಲ್ಲ, ಈ ಅಪಮಾನಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಹೇಳುವಂಥದ್ದು. ಅದಕ್ಕೆ ಉತ್ತರ ಮುಂದಿನ ದಿನಗಳಲ್ಲಿ ಅವರು ಪಶ್ಚಾತ್ತಾಪ ಪಡ್ತಾರೆ. ನಾಲ್ಕನೇ ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗಿರುವಂಥದ್ದು, ನಿನ್ನೆ ಮೊನ್ನೆ ನನಗೆ ಬಂದಿರುವಂಥದ್ದು, ಪಕ್ಷದ ಪ್ರಮುಖರು, ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು ಇಬ್ಬರು, ಮಂತ್ರಿಗಳೊಂದು 2-3 ಜನ, ಇವರೆಲ್ಲ ಬಂದು ನಿಮಗೆ ಕೊಟ್ಟಂಥ ಭರವಸೆಯನ್ನು ಈಡೇರಿಸದೆ ನಿಮಗೆ ಅಪಮಾನ ಮಾಡಿದ್ರಲ್ಲ, ಈ ಅಪಮಾನಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಹೇಳುವಂಥದ್ದು. ಅದಕ್ಕೆ ಉತ್ತರ ಮುಂದಿನ ದಿನಗಳಲ್ಲಿ ಅವರು ಪಶ್ಚಾತ್ತಾಪ ಪಡ್ತಾರೆ. ನಾಲ್ಕನೇ ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗಿರುವಂಥದ್ದು, ನಿನ್ನೆ ಮೊನ್ನೆ ನನಗೆ ಬಂದಿರುವಂಥದ್ದು, ಪಕ್ಷದ ಪ್ರಮುಖರು, ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು ಇಬ್ಬರು, ಮಂತ್ರಿಗಳೊಂದು ನಿಮಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಭೀಮನಾಯ್ಕ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭೀಮನಾಯ್ಕ, ಒಂದು ಕಾಲದಲ್ಲಿ ಯಡಿಯೂರಪ್ಪನವರು ಏನೇ ಮಾಡಿದ್ರು ಕೂಡ ಸರಿ ಅಂತ ಹೇಳ್ತಾ ಇರುವಂತ ಈಶ್ವರಪ್ಪನವರು ಈಗ ಯಡಿಯೂರಪ್ಪ ಫ್ಯಾಮಿಲಿ ವಿರುದ್ಧವೇ ಈಗ ಮನಿ ಬಾಂಬ್ ಹಾಕಿದ್ದಾರೆ. ಏನ್ ಕತೆ ಅಂತ?
ಎಸ್, ಸಂಪರ್ಕ ಕಡಿತಗೊಂಡಿದೆ. ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಆದ್ರೆ ಒಂದೊಂದು ಗಮನಿಸಬೇಕಾದಂತ ವಿಚಾರ, ಯಡಿಯೂರಪ್ಪನವರ ಸಪೋರ್ಟ್ ಆಗಿ ನಿಂತಿರುವಂತ ಇದೇ ಈಶ್ವರಪ್ಪನವರು ಸಾಕಷ್ಟು ಬಾರಿ ಏನೆಲ್ಲ ಯಡಿಯೂರಪ್ಪನವರ ವಿರುದ್ಧ ಆರೋಪ ಬಂದ್ರು ಕೂಡ ಈಶ್ವರಪ್ಪನವರು ಸಮರ್ಥನೆ ಮಾಡ್ಕೊಳ್ತಾ ಇದ್ರು, ಏನ್ರಿ ಯಡಿಯೂರಪ್ಪನವರು ಹಾಗಲ್ಲ ಹೀಗೆ ಅಂತ. ಆದರೆ ಈಗ ಮತ್ತೆ ಈ ಸಂದರ್ಭದಲ್ಲಿ ಯಡಿಯೂರಪ್ಪ ಹಾಗೆ ಯಡಿಯೂರಪ್ಪ ಫ್ಯಾಮಿಲಿ ವಿರುದ್ಧ ಈಶ್ವರಪ್ಪನವರು ಮನಿ ಬಾಂಬ್ ಆರೋಪವನ್ನು ಮಾಡಿದ್ದಾರೆ. ಗಂಭೀರವಾದಂಥ ಆರೋಪ ಇದು, ಅದು ಕೂಡ ಎಲೆಕ್ಷನ್ನ ಈ ಸಂದರ್ಭದಲ್ಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಭೀಮನಾಯಕ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭೀಮನಾಯಕ್, ಒಂದ್ ಕಡೆ ಈಶ್ವರಪ್ಪನವರ ವಾಗ್ದಾಳಿ, ಈ ಒಂದು ಮುನಿಸು ಕಡಿಮೆ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ, ಅದು ಕೂಡ ಈಗ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಮನಿ ಬಾಂಬ್ ಏನ್ ಕತೆ ಅಂತ? ಎಸ್ ನಿಕೇಶ್, ಏನು ಅಂದರೆ ಅವರು ಸ್ವತಂತ್ರವಾಗಿ ಸ್ಪರ್ಧಿಸೋ ದಿನದಿಂದ ಇಲ್ಲಿವರೆಗೂ ಏನೋ ಮಗನಿಗೆ ಕಾಂತೇಶ್ಗೆ ಹಾವೇರಿಯಲ್ಲಿ ಟಿಕೆಟ್ ಸಿಗಲಿಲ್ಲವೋ ಅಲ್ಲಿಂದ ಇಲ್ಲಿಯವರೆಗೆ ಅವರು ನೇರ ಆರೋಪವನ್ನು BSY ಕುಟುಂಬದ ವಿರುದ್ಧ ಮಾಡ್ತಿರುವಂಥದ್ದು, ನೇರ ಆರೋಪವನ್ನು ಮಾಡ್ತಿರುವಂಥದ್ದು. ಹಾಗಾಗಿ ಇಲ್ಲಿಯವರೆಗೆ ಸಾಕಷ್ಟು ಆರೋಪವನ್ನು ಮಾಡಿದರು. ಏನು ಅಪ್ಪ ಮಕ್ಕಳ ಕೈಯಲ್ಲಿ BJP ಪಕ್ಷ ಸಿಕ್ಕಾಕೊಂಡಿದೆ, ಏನು BJPಯ ಕತ್ತು ಹಿಚುಕುವ ಕೆಲಸ ಆಗ್ತಿದೆ, ಅದನ್ನು ತಪ್ಪಿಸೋಕ್ಕಾಗಿ ಅಥವಾ ನೊಂದ ಕಾರ್ಯಕರ್ತರ ಧ್ವನಿಯಾಗಿ, ಹಿಂದುತ್ವದ ಕಾರ್ಯಕರ್ತರ ಧ್ವನಿಯಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಈಶ್ವರಪ್ಪನವರು ಇಲ್ಲಿಯವರೆಗೆ ವಾಗ್ದಾಳಿಯನ್ನು ನಡೆಸ್ತಿದ್ರು. ಇವತ್ತು ಸಹ ನಿನ್ನೆ ಸಹ ಏನು ಶಿವಮೊಗ್ಗ ನಗರ ಕಾರ್ಯಕರ್ತರ ಸಭೆಯನ್ನು ಮಾಡಿದ್ರು, ಇವತ್ತು ಗ್ರಾಮಾಂತರ ಕಾರ್ಯಕರ್ತರ ಸಭೆ ಮಾಡಿದ್ರು. ಸಭೆಯಲ್ಲಿ ಮತ್ತೊಂದು ಹೊಸ ಬಾಂಬನ್ನು ಸಿಡಿಸಿರುವಂಥದ್ದು ಈಶ್ವರಪ್ಪನವರು. ಏನು ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಚುನಾವಣೆ. ಓಕೆ, ಥ್ಯಾಂಕ್ ಯು ಭೀಮನಾಯಕ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.